ಸಂಪ್ರದಾಯ ಉಳಿಸಲೇಬೇಕು ಅಂತ ಹೇಳಿ ನಮ್ಮ ಸಮುದಾಯದ ಎಲ್ಲ ಪೂಜಾರಿಗಳಿಗೂ ಅವ್ರಿಗೆ ತರಬೇತಿ ಕೊಡಬೇಕು ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಹಾಕಿದ್ದಾರೆ. ಹಾಗಾಗಿ ಇವತ್ತು ಈ ಪೂಜಾರಿಗಳ ಸಮಾವೇಶ ಕೂಡ ಮಾಡಿದ್ದಾರೆ ಮತ್ತು ಶಿವಾನಂದ ಯೋಗ ಮಂದಿರದ ಶಿಲಾನ್ಯಾಸ ಕೂಡ ಮಾಡಿದ್ದಾರೆ. ಸ್ವಾಮೀಜಿಗಳು ನಮ್ಮ ಸಂಪ್ರದಾಯ ಉಳಿಸಬೇಕು ಅಂತ ಹೇಳಿ ಅವ್ರು ಮಾಡ್ತಿರುವಂತಹ ಒಂದು ಕೆಲಸಕ್ಕೆ ನಮ್ಮೆಲ್ಲರೂ ಕೂಡ ಒಂದು ಬೆಂಬಲ ಸಹಕಾರ ಇರುತ್ತೆ. ಅವ್ರು ಮಾತಾಡ್ತಾ ಹೇಳಿದ್ರು, ಮುಖ್ಯಮಂತ್ರಿಗಳಲ್ಲಿ ಅವರು ಹಲವಾರು ಬಾರಿ ಮನವಿ ಮಾಡಿದ್ರು, ನಮ್ಮೆಲ್ಲ ಪೂಜಾರಿಗಳ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳವರಲ್ಲಿ ಅವರು ಒಂದು ಸಮಯ ಕೇಳಿದ್ರು. ಆದ್ರೆ ಇದುವರೆಗೂ ಅದನ್ನ ಸಭೆ ನಡೆಸಕ್ಕೆ ಆಗಿಲ್ಲ ಅಂತ ಹೇಳಿ ಖಂಡಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಪೂಜಾರಿಗಳ ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಸಮಯ ಕೊಡಿಸ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಧಿಕಾರಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳವರಿಗೆ ಒಂದಲ್ಲ ಒಂದು ರೀತಿ ರಾಜಕೀಯವಾಗಿ ಕೆಲವೆಲ್ಲ ಒಂದು ಸವಾಲುಗಳು ಬರ್ತಾನೆ ಇತ್ತು. ಚುನಾವಣೆ ಬಂದು ಚುನಾವಣೆ ನಂತರ ಬೇರೆ ಇನ್ನೇನೋ ಹಗರಣಗಳನ್ನ ವಿನಾಕಾರಣ ವಿವಾದ ಸೃಷ್ಟಿ ಮಾಡಿದ್ರು. ಹೀಗಾಗಿ ರಾಜಕೀಯವಾಗಿ ಅವರಿಗೆ ಒಂದಲ್ಲ ಒಂದು ಅಡೆತಡೆಗಳು ಬಂದಿರೋದ್ರಿಂದ ಅದನ್ನ ನಿಭಾಯಿಸ್ಕೊಂಡು ಹೋಗೋದ್ರೊಳಗೆ ಅವ್ರಿಗೆ ಸ್ವಲ್ಪ ಸಮಯ ಆಗಿದೆ. ಅದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿನೂ ಕೂಡ ಅವರು ನಡ್ಸ್ಕೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಸಮಯ ಕೊಡೋಕ್ಕೆ ತಡ ಆಗಿರಬಹುದು. ಆದ್ರೆ ಖಂಡಿತ ನಮ್ಮ ಪೂಜಾರಿಗಳ ಸಮಸ್ಯೆ ಚರ್ಚೆ ಮಾಡೋದಕ್ಕೋಸ್ಕರ ಸ್ವಾಮೀಜಿಗಳ ನೇತೃತ್ವದಲ್ಲೇ ಅವ್ರಿಗೆ ಸಮಯ ಕೊಟ್ಟು ಖಂಡಿತ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸನ ನಾವು ಮಾಡ್ತೇವೆ. ಮತ್ತೆ ಸ್ವಾಮೀಜಿಗಳು ಮತ್ತೊಂದು ಹೇಳಿದ್ರು, ದೇವಸ್ಥಾನಗಳ ಆಸ್ತಿ ಏನಿರುತ್ತೆ ಅದನ್ನು ಉಳಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ. ಈಗಾಗಲೇ ಕಳೆದ ಬಾರಿ ನಾವು ವಿಧಾನಸಭೆಯಲ್ಲಿ ನೋಡಿರ್ಬೋದು, ಚರ್ಚೆ ಆಗಿತ್ತು. ಈ ದೇವಸ್ಥಾನಗಳ ಆಸ್ತಿಗಳೇನಿದೆ ಅದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಕೂಡ ಸದನದಲ್ಲೇ ಹೇಳಿದ್ರು, ದೇವಸ್ಥಾನಗಳ ಆಸ್ತಿ ಏನಿರುತ್ತೆ ಅದನ್ನು ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ, ನಾವು ಖಂಡಿತ ಅದನ್ನ ಮಾಡ್ತೇವೆ ಅಂತ ಹೇಳಿ ಈಗಾಗಲೇ 34,563 ದೇವಸ್ಥಾನಗಳ ಆಸ್ತಿಗಳ ರಕ್ಷಣೆ ಮಾಡಬೇಕು, ಅದನ್ನ ಆಸ್ತಿಗಳ ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದು ಕೇಳಿ ಒಂದು ಕೆಲಸ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆದಷ್ಟು ಬೇಗ ದೇವಸ್ಥಾನಗಳ ಆಸ್ತಿಗಳನ್ನ ದೇವಸ್ಥಾನಗಳಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಅದು ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಅಥವಾ ಇನ್ಯಾವುದೇ ಒಂದು ಧರ್ಮದ ಒಂದು ಪೂಜಾ ಸ್ಥಳ ಇರ್ಬೋದು, ಆ ಪೂಜಾ ಸ್ಥಳಕ್ಕೆ ಅವ್ರದೇ ಆಸ್ತಿ ಇದ್ರೆ ಅದನ್ನ ಬೇರೆ ಇನ್ಯಾರು ಕೂಡ ನಾವು ಆಕ್ರಮಿಸಿಕೊಳ್ಳೋಕೆ ಬಿಡೋದಿಲ್ಲ. ಅದನ್ನ ಆ ಧರ್ಮದ ದೇವಸ್ಥಾನ ಅಥವಾ ಪೂಜಾ ಸ್ಥಳಕ್ಕೆ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಸ್ವಾಮೀಜಿಗಳಿಗೆ ಹೇಳ್ತಾ ಇದ್ದೇನೆ.